ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶ್ರೀ ವಸಿಷ್ಠ ಮಹರ್ಷಿ ವಿರಚಿತ ಹಾಗೂ ಶ್ರೀ ವಾಲ್ಮೀಕಿ ಮಹರ್ಷಿ ಪ್ರೋಕ್ತ ದೇವುಡು ಅವರಿಂದ ಕನ್ನಡಿಸಲ್ಪಟ್ಟಿರುವ ಯೋಗ ವಾಸಿಷ್ಠದ ಉತ್ಪತ್ತಿ ಪ್ರಕರಣದಲ್ಲಿ ನಿಶಾಚರ ಕುಲರಾತ್ರಿ ರಣಾಂಗಣ ವರ್ಣನವೆಂಬ 39ನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ ಸರ್ಗದಲ್ಲಿ ಆ ಯುದ್ಧದ ವರ್ಣನೆಯನ್ನು ಮಾಡುತ್ತಿದ್ದ ವಸಿಷ್ಠರು ಕೊನೆಗೆ ಸಂಜೆಯಾಗುತ್ತಾ ಬಂದಂತೆ ಯುದ್ಧದಲ್ಲಿ ತೊಡಗಿದ್ದ ಎರಡೂ ಪಕ್ಷದವರು ಯುದ್ಧವನ್ನು ಆ ದಿನದ ಮಟ್ಟಿಗೆ ನಿಲ್ಲಿಸುವ ಸೂಚನೆ ನೀಡುತ್ತಾರೆ. ಅನಂತರ ರಣರಂಗದಲ್ಲಿ ಸತ್ತು ಬಿದ್ದಿರುವ ಅರೆಜೀವವಾಗಿರುವ ಯೋಧರು ಮತ್ತು ಪ್ರಾಣಿಗಳ ವರ್ಣನೆಯನ್ನು ಶ್ರೀರಾಮನಿಗೆ ವಸಿಷ್ಠರು ಮಾಡುತ್ತಾ ಮುಂದುವರೆದು ಹೇಳುತ್ತಾರೆ. ಅನಂತರ ಭಾಸ್ಕರನು ಅಂದರೆ ಸೂರ್ಯನು ವೀರನಂತೆ ಕೆಂಪಾಗಿ ಅಸ್ತ್ರ ತೇಜಸ್ಸಿನಿಂದ ಮಂಕಾದ ಪ್ರತಾಪವುಳ್ಳವನಾಗಿ ಸಮುದ್ರದಲ್ಲಿ ಬಿದ್ದು ಕಾಲವಶವಾಗಿ ಮುಳುಗಿದನು. ಸೂರ್ಯನೆಂಬ ವೀರನ ತಲೆಯು ಉರುಳಿದುದರ ಫಲವೆಂಬಂತೆ ರಣಭೂಮಿಯ ರಕ್ತಕಾಂತಿಯು ಆಕಾಶವೆಂಬ ಕನ್ನಡಿಯಲ್ಲಿ ಪ್ರತಿಫಲಿಸಿದೋ ಎಂಬಂತೆ ಸಂಧ್ಯಾರಾಗವು ಉದಯಿಸಿತು. ಭೂಮಿ, ಪಾತಾಳ, ಆಕಾಶ ದಿಕ್ಕುಗಳಿಂದೆಲ್ಲ ಪ್ರಳಯ ಸಮುದ್ರದ ಜಲಪ್ರವಾಹಗಳು ನುಗ್ಗುವಂತೆ ತಾಳಗಳನ್ನು ಕಟ್ಟಿಕೊಂಡು ಗುಂಡು ಗುಂಡಗಿರುವ ವೇತಾಳಗಳು ಎದ್ದು ಬಂದವು. ದಿನವೆಂಬ ಗಜೇಂದ್ರನ ಮಸ್ತಕದ ಮೇಲೆ ಕತ್ತಲೆ ಎಂಬ ಕತ್ತಿಯನ್ನು ಮಸೆಯಲು ಸಂಧ್ಯಾರಾಗವೆಂಬ ರಕ್ತವೂ ತೌರಾನಿಕರವೆಂಬ ಮೌಕ್ತಿಕವೂ ಎಲ್ಲೆಲ್ಲೂ ಚೆಲ್ಲಿದವು. ಕೊಳಗಳು, ನೀರುಗಳು ಕತ್ತಲಿನಿಂದ ಮುಚ್ಚಿಹೋಗಿ ಪ್ರಾಣಿಗಳೊಂದು ಇಲ್ಲದಂತಾಗಲು ಮೃತರ ಹೃದಯದಲ್ಲಿ ಆಗುವಂತೆ ಪದ್ಮಗಳು ಸಂಕೋಚವನ್ನು ಹೊಂದಿದವು. ಅಂದರೆ ಮೃತ ಹೃದಯವು ನಿಸ್ಸತ್ವವಾಗಿ ತಮಸ್ಸಿನಿಂದ ತುಂಬಿ ನಾಲಿಗೆಯ ರುಚಿಯನ್ನು ಅರಿಯುವ ಪ್ರಾಣಗಳು ಇಲ್ಲವಾಗಲು ಅಲ್ಲಿನ ಹೃದಯ ಕಮಲವು ಮುಗಿಯುವುದು. ಶವಾಂಗಗಳಲ್ಲಿ ಅಂದರೆ ಶವದ ಅಂಗಗಳಲ್ಲಿ ಆಯುಧಗಳು ಹೇಗೋ ಹಾಗೆ ಹಕ್ಕಿಗಳು ರೆಕ್ಕೆಗಳನ್ನು ಮುದುರಿಕೊಂಡು ಕ್ಷಣದಲ್ಲಿ ನಿದ್ರಾವಶವಾಗಿ ಕತ್ತುಗಳನ್ನು ಮಡಿಸಿಕೊಂಡು ಗೂಡುಗಳಲ್ಲಿ ಇದ್ದವು. ಲೋಕವೆಲ್ಲವೂ ಚಂದ್ರೋದಯದಿಂದ ಮೆರೆಯುತ್ತಾ ಆಗ ಅರಳುವ ಕುಸುಮ ಪಂಕ್ತಿಯುಳ್ಳದ್ದಾಗಿ ಜಯಶ್ರೀಯನ್ನು ಪಡೆದ ವೀರ ಪಕ್ಷದಂತೆ ಉಲ್ಲಾಸ ಪಡುತ್ತಿತ್ತು. ರಣಭೂಮಿಯಂತೆ ಸರಸ್ಸು ಸಂಧ್ಯಾರಾಗದಿಂದ ಕೆಂಪಾದ ನೀರು ತನ್ನೊಳಗೆ ಅಡಗಿರುವ ಶಿಳೀಮುಖ ಅಂದರೆ ಬಾಣ ದುಂಬಿಗಳು ಸಂಕೋಚವಾಗುತ್ತಿರುವ ಮುಖಪದ್ಮವು ಉಳ್ಳದ್ದಾಯಿತು. ಮೇಲೆ ಆಕಾಶ ಸರೋವರವು ತಾರೆಗಳೆಂಬ ಕುಮುದಗಳಿಂದ ಮುದ್ದಾಯಿತು. ಕೆಳಗೆ ನೀರಿನ ಸರೋವರವು ಕುಮುದಗಳೆಂಬ ತಾರೆಗಳಿಂದ ಮುದ್ದಾಯಿತು. ಕತ್ತಲಾಯಿತು. ಪರಸ್ಪರ ಭೀತಿಯನ್ನು ಬಿಟ್ಟು ಅಂದರೆ ಹೊರಗಿನಿಂದ ಬರುವ ಭೀತಿಯನ್ನು ತಪ್ಪಿಸಿಕೊಳ್ಳಲು ಪ್ರಾಣಿಗಳು ಒಂದಕ್ಕೊಂದು ಹೊಂದಿಕೊಂಡವು. ಸೇತುವು ಒಡೆದು ದಿಕ್ಕು ದಿಕ್ಕಿಗೆ ನುಗ್ಗುವ ನೀರುಗಳು ಮತ್ತೆ ಒಟ್ಟುಗೂಡಿದಂತೆ ಆಯಿತು. ರಣಾಂಗಣವು ಹಾಡುತ್ತಿರುವ ವೇತಾಳ ಕುಲ ಸಂಕುಲವಾಗಿ ಹೆಣಗಳ ಮೇಲೆ ನಿಂತು ಕೂಗಿಕೊಂಡು ಕುಣಿಯುತ್ತಿರುವ ಕಾಡು ಹಂದಿಗಳಿಂದ ಕೂಡಿತು. ಕಾಷ್ಟ ಚಿತೆಯ ಜ್ವಾಲೆಗಳಿಂದ ಹಾರುತ್ತಿರುವ ಕಿಡಿಗಳಿಂದ ನಕ್ಷತ್ರದಿಂದ ಕೂಡಿದ ಆಕಾಶದಂತಿತ್ತು. ಅಲ್ಲಿ ಪಚ ಪಚ ಎಂದು ಶಬ್ದ ಮಾಡಿ ಬೇಯುತ್ತಿರುವ ಮೇದೋ ಮಾಂಸಗಳಿಂದ ಕೂಡಿದ ಬೆಂಕಿ ಇತ್ತು. ಶವಗಳ ಸರ್ವಾಂಗಗಳ ಅಸ್ಥಿಗಳು ಸ್ಫುಟವಾಗಿ ಅಸ್ಫೋಟಗೊಳ್ಳುತ್ತಿರಲು ಚಿತಿಯ ಮುಂಭಾಗವು ಕೆಡುತ್ತಿತ್ತು. ವೇತಾಳ ಲಲನೆಯರು ಒಳಗೆ ಸೇರಿಕೊಂಡು ಜಲಕ್ರೀಡೆಯನ್ನು ಆಡುತ್ತಿರುವರೋ ಎಂಬಂತೆ ಜ್ವಾಲೆಗಳು ಚಿತಿಗಳಂತೆ ಮೇಲಕ್ಕೆ ಹಾರುತ್ತಿದ್ದವು. ನಾಯಿ, ಕಾಗೆ, ಯಕ್ಷ, ವೇತಾಳ ಇವುಗಳ ತಾಳಗಳ ಕೋಲಾಹಲಗಳಿಂದ ಭಯಂಕರವಾಗಿ ಪ್ರಾಣಿಗಳ ಬಂದು ಹೋಗುವಿಕೆಯಿಂದ ಹಾರುತ್ತಿರುವ ವನವೋ ಎಂಬಂತೆಯೂ ಇತ್ತು. ರಕ್ತ, ಮಾಂಸ, ಹೊಸ ಮೇಧಸ್ಸುಗಳನ್ನು ತೆಗೆದುಕೊಂಡು ಹೋಗುತ್ತಿರುವ ಡಾಕಿನಿಯರು, ತಿನ್ನುತ್ತಿರುವ ರಕ್ತ ಮಾಂಸಾದಿಗಳು ಸುರಿಯುತ್ತಿರುವ ಕಟವಾಯುವೋ ಉಳ್ಳ ಪಿಶಾಚಿಗಳು ತುಂಬಿದ್ದವು. ಆಗಾಗ ಚಿತಾಜ್ವಾಲೆಯ ಬೆಳಕಿನಿಂದ ರಕ್ತವು ನಿಂತಿರುವುದು, ಹೆಣಗಳು ಒಟ್ಟಿರುವುದು ಕಾಣುವುದು. ಕಟಪೂತನೆಯರು ಅಂದರೆ ವಿರೂಪಿಗಳಾದವರು ದೊಡ್ಡ ದೊಡ್ಡ ಹೆಣಗಳನ್ನು ಹೆಗಲ ಮೇಲೆ ಎಳೆದುಕೊಂಡು ಹೋಗುತ್ತಿರುವರು. ಉಗ್ರವಾದ ತಾಂಡವ ಮಾಡುತ್ತಿರುವ ಕುಂಭಾಂಡವೆಂಬ ಪಿಶಾಚಗಳ ಗುಂಪು ತಮ್ಮ ಭಾರಿಯ ಹೊಟ್ಟೆಯನ್ನು ಬಿಟ್ಟುಕೊಂಡಿರುವವು. ಛಮಿ ಛಮಿ ಎಂಬ ಶಬ್ದದಿಂದ ಮೇಧಸ್ಸು ರಕ್ತಗಳ ಹವೆಯನ್ನು ಚಿತೆಗಳು ಉಗುಳುತ್ತಿರುವವು. ಹರಿಯುತ್ತಿರುವ ರಕ್ತ ನದಿಯ ಪ್ರವಾಹ ವೇಗವನ್ನು ತಡೆಯಲು ಭದ್ರವಾಗಿ ಕಾಲೂರಿರಲು ಭೂಚರಿಯರಂತೆ ಕಾಣುವ ಆ ವೇತಾಳ ಕುಲಗಳು ತಮಗೆ ಸಹಜವಾದ ಕಾಕಲಗಳನ್ನು ಅಂದರೆ ಹರ್ಷಧ್ವನಿಗಳನ್ನು ಮಾಡುತ್ತಾ ಶವಗಳನ್ನು ಎಳೆದುಕೊಂಡು ಹೋಗುತ್ತಿರುವವು. ಸತ್ತು ಬಿದ್ದಿರುವ ಆನೆಯ ಹೊಟ್ಟೆಯಲ್ಲಿ ಒಬ್ಬ ಬೇತಾಳ ಬಾಲನು ಮಲಗಿರುವನು. ಏಕಾಂತವಾಗಿರುವ ರಣಭೂಮಿಯೊಂದೆಡೆಯಲ್ಲಿ ಒಬ್ಬ ರಾಕ್ಷಸನು ಪಾನಕ್ರೀಡೆಯಲ್ಲಿ ಇರುವನು. ವೇತಾಳಗಳು ಚಿತೆಯಿಂದ ಕೊಳ್ಳಿಗಳನ್ನು ಎಳೆದುಕೊಂಡು ಕೊಳ್ಳಾಕೊಳ್ಳಿಯಾಗಿ ಹೋರಾಡುತ್ತಿರುವವು. ಹರಿಯುತ್ತಿರುವ ರಕ್ತ ವಸಗಳ ಮಿಶ್ರ ಗಂಧವು ಗಾಳಿಯಲ್ಲಿ ಬೆರೆತು ಮೆರೆಯುತ್ತಿರುವುದು. ರೂಪಿಕೆಯರು ಅಂದರೆ ಪೂತನಾಭೇದ ಅವರು ರಟ ರಟ ಎಂದು ಶಬ್ದ ಮಾಡಿಕೊಂಡು
ತಮ್ಮ ಪೆಟ್ಟಿಗೆಗಳನ್ನು ಎಳೆದುಕೊಂಡು ತಿರುಗುತ್ತಿರುವರು. ಅರ್ಧಪಕ್ವವಾದ ಶವಗಳನ್ನು ತಿನ್ನುವುದಕ್ಕೆ ಆಸೆಪಟ್ಟ ಯಕ್ಷರು ಅದಕ್ಕಾಗಿ ಹೋರಾಡುತ್ತಿರುವರು. ಎತ್ತರವಾದ ವಂಗದ ಅಂದರೆ ಮರದ ಮೇಲಿದ್ದ ಕಲಿಂಗ ಪಕ್ಷಿಗಳು ಅಂಗವಾಗಿ ಮರದ ಮೇಲಿದ್ದ ಪಕ್ಷಿಗಳು ಅಂಗವಾಗಿ ಅಂದರೆ ಸುಲಭವಾಗಿ ತಂಗಣ ಅಂದರೆ ಕೆಳಗಿಳಿದು ಅಂಗಗಳಲ್ಲಿ ಅಂದರೆ ಹೆಣಗಳಲ್ಲಿ ಕುಳಿತುಕೊಳ್ಳುವವು. ಆ ಹಕ್ಕಿಗಳು ಉರಿಯುತ್ತಿರುವ ಮುಖಜ್ವಾಲೆಗಳಿಂದ ಬೀಳುತ್ತಿರುವ ನಕ್ಷತ್ರಗಳು ಎಂಬಂತೆಗಿರುವವು. ರಕ್ತದ ಮಡುವಿನಲ್ಲಿ ಸಂತೋಷವಾಗಿ ಧುಮುಕಿ ವೇತಾಳಗಳು, ವಿರೂಪವಾಗಿರುವ ಯೋಗಿನಿ ಗಣದ ನಾಯಕನನ್ನು ಸುತ್ತಲೂ ಸುತ್ತಿಕೊಂಡಿರುವ ಪಿಶಾಚಿಗಳು, ಕರುಳನ್ನು ಎಳೆದು ತಂತಿಯನ್ನು ಮಾಡಿಕೊಂಡು ವಾದ್ಯ ಬಾರಿಸುತ್ತಿರುವ ಪಿಶಾಚಿಗಳನ್ನು ಕಂಡು ಹೆದರುತ್ತಿರುವ ಹೊಸದಾಗಿ ಪಿಶಾಚವಾಗಿರುವ ಮಾನವರನ್ನು, ಪೂತನೆಯರನ್ನು ಕಂಡು ಹೆದರಿ ಅರ್ಧಸತ್ತಂತಾಗಿರುವ ಅಧೀರ ಭಟರು ಇರುವರು. ಮತ್ತೊಂದು ಕಡೆ ವೇತಾಳಗಳು, ರಾಕ್ಷಸರು ನಡೆಯುತ್ತಿರುವ ಸಂತೋಷೋತ್ಸವವನ್ನು ಮುರಿಯುವರು. ತನ್ನ ಕಾಂತಿಯು ಹೊತ್ತುಕೊಂಡು ಹೋಗುತ್ತಿದ್ದ ಹೆಣವು ಬಿದ್ದು ಹೋಯಿತೆಂದು ನಿಶಾಚರನೊಬ್ಬನು ವ್ಯಸನ ಪಡುತ್ತಿರುವನು. ಆಕಾಶದಲ್ಲಿ ಭೂತಗಳ ಅಪೂರ್ವ ಪೇಟಕಗಳು ಒಂದಕ್ಕೊಂದು ತಗಲುತ್ತಿರುವವು. ಮರಣೋನ್ಮುಖವಾಗಿರುವ ಮನುಷ್ಯನ ಮಾಂಸವನ್ನು ಅತಿ ಪ್ರಯತ್ನದಿಂದ ಒಬ್ಬ ನಿಶಾಚರನು ಸಂಪಾದಿಸಿರುವನು. ಅದನ್ನೇ ತಿನ್ನಬೇಕೆಂದು ಬಂದ ತನ್ನ ಕಡೆಯವರಿಗೆ ಶವದ ರಾಶಿಯೊಂದನ್ನು ಎಳೆದು ಹಾಕುತ್ತಿರುವನು. ನರಿಗಳ ಬಾಯಿಂದ ಕೆಂಪಾಗಿರುವ ಹೆಣಗಳು ಹೊಸದಾಗಿ ಹುಟ್ಟಿದ ಕೆಂಪು ಹೂಗಳುಳ್ಳ ಅಶೋಕವು ಎಂಬಂತೆ ಇರುವವು. ವೇತಾಳ ಬಾಲಕನೊಬ್ಬನು ಹೆಣದ ಕತ್ತನ್ನು ಕಟ್ಟಿಕೊಂಡು ನಲಿಯುತ್ತಿರುವನು. ಯಕ್ಷ ರಕ್ಷ ಪಿಶಾಚಾದಿ ಆಕಾಶಚರರ ಕೊಳ್ಳಿಗಳಿಂದ ರಣಭೂಮಿಯು ಬೆಳಗುತ್ತಿರುವುದು. ಆಕಾಶ, ಬೆಟ್ಟ, ಪೊದೆ, ಗುಹೆ ಇವುಗಳಲ್ಲೆಲ್ಲ ಘನೀಭೂತವಾಗಿ ಸೇರಿಕೊಂಡಿರುವ ತಮಸ್ಸೆಂಬ ಮೋಡವು ನೆಲೆಸಿರುವ ಪೀಠವಾಗಿ ಕುಣಿಯುತ್ತಿರುವ ನಾನಾ ಪ್ರಾಣಿಗಳ ಚೇಷ್ಟಾ ವೇಗದಿಂದ ವ್ಯಾಕುಲವಾಗಿ ಬೀಸುತ್ತಿರುವ ಪ್ರಳಯವಾತ ಸದೃಶವಾದ ಗಾಳಿಗಳಿಂದ ಹಾರಿಹೋಗುತ್ತಿರುವ ಕರಕಗಳಂತಿರುವ ಅಂದರೆ ಆಲಿಕಲ್ಲುಗಳಂತಿರುವ ಬ್ರಹ್ಮಾಂಡಗಳ ಪೆಟ್ಟಿಗೆಯೋ ಎಂಬಂತೆ ಆ ರಣಭೂಮಿಯಿತ್ತು. ಇಂತಿದು ಆರ್ಷವೋ ವಾಲ್ಮೀಕಿ ಪ್ರೋಕ್ತವೋ ಆದ ಶ್ರೀ ವಾಸಿಷ್ಠ ರಾಮಾಯಣದ ಉತ್ಪತ್ತಿ ಪ್ರಕರಣದಲ್ಲಿ ನಿಶಾಚರ ಕುಲರಾತ್ರಿ ರಣಾಂಗಣ ವರ್ಣನೆ ಎಂಬ 39ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.